ರಸ್ತೆಯಲ್ಲಿ ಹೋಗುವಾಗ ಹಣ ಸಿಕ್ಕರೆ ಏನು ಮಾಡಬೇಕು? ಇದು ನಿಮಗೆ ಸಿಕ್ಕಿದ್ದು ಯಾಕೆ ಗೊತ್ತಾ? ರಸ್ತೆಯಲ್ಲಿ ಹಣ ಸಿಗೋದು ಸಾಮಾನ್ಯ ವಿಷಯ ಅಲ್ಲ. ಅಷ್ಟಕ್ಕೂ ರಸ್ತೆಯಲ್ಲಿ ಹಣ ಸಿಗೋದು ಅಂದರೆ ಏನು? ಯಾಕಂದರೆ ಎಲ್ಲರೂ ಎಲ್ಲಕ್ಕಿಂತ ಮೊದಲು ಹಣವನ್ನು ತುಂಬ ಜೋಪಾನಾಗಿ ಇಟ್ಕೊಳ್ತಾರೆ. ಅಂಥದ್ರಲ್ಲಿ ಈ ಹಣ ರಸ್ತೆಯಲ್ಲಿ ಬೀಳೋದಂದ್ರೆ ಏನು? ಅಕಸ್ಮಾತ್ ಹಣ ನೆಲಕ್ಕೆ ಬಿದ್ದರೂ ನಮ್ಮ ಗಮನಕ್ಕೆ ಬರೋದು ಭಾಳ ಕಡಿಮೆ. ಈ ಥರ ಬಿದ್ದಿದ್ದ ಹಣ ನಮ್ಮ ಕಣ್ಣಿಗೆ ಬಿದ್ದರೆ ತೊಗೊಳ್ಳೋದು ಅಥವಾ ಬೇಡವಾ ಎಂಬ ಪ್ರಶ್ನೆಗಳು ಹುಟ್ಕೊಳ್ತವೆ. ಇಷ್ಟೆಲ್ಲ ನಡೆದರೂ ಅಚಾನಕ್ಕಾಗಿ ರಸ್ತೆಯಲ್ಲಿ ಹಣ ಸಿಕ್ಕರೆ ತೊಗೊಳ್ಳಿ. ಹಾಗೆ ಆ ಥರ ಹಣ ಸಿಕ್ಕಿದ್ದಕ್ಕೆ ಒಂದು ಅರ್ಥ ಇದೆ, ಅದನ್ನು ಯೋಚಿಸಿ. ಇದೆಲ್ಲ ಲಕ್ಷ್ಮೀದೇವಿ ಅನುಗ್ರಹ. ಲಕ್ಷ್ಮೀದೇವಿ ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾಳೆ. ನೀವೇನಾದರೂ ರಸ್ತೆಯಲ್ಲಿ ಹೋಗುವಾಗ ಹಣ ಅಥವಾ ನಾಣ್ಯ ಸಿಕ್ಕರೆ ಏನೊಂದು ಯೋಚಿಸದೆ ಎತ್ತಿ ಬ್ಯಾಗ್ ಒಳಗೆ ಹಾಕ್ಕೊಳ್ಳಿ. ನಂತರ ಆಲೋಚಿಸಿ ಈ ಹಣ ಯಾಕೆ ಸಿಕ್ಕಿದೆ ಅಂತ ಯೋಚಿಸಿ. ಯಾಕೆಂದರೆ ಹಣ ಸಿಗಲಿಕ್ಕೆ ಒಂದು ಅರ್ಥ ಇರುತ್ತೆ. ಇದೆಲ್ಲ ಲಕ್ಷ್ಮೀದೇವಿ ಕೃಪಕಟಾಕ್ಷ. ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಮೇಲಿದೆ ಅಂತ ಅರ್ಥ. ಈ ಥರ ರಸ್ತೆಯಲ್ಲಿ ಹಣ ಸಿಕ್ಕರೆ ನಿಮ್ಮ ಪೂರ್ವಜರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಹಾಗೆ ಅವರು ತಾವಿರೋ ಜಾಗದಿಂದ ನಮಗೆ ಆಶೀರ್ವದಿಸ್ತಾ ಇದ್ದಾರೆ ಅಂತಲೇ ಅರ್ಥ. ರಸ್ತೆಯಲ್ಲಿ ಹಣ ಸಿಕ್ಕರೆ ಲಕ್ಷ್ಮೀದೇವಿ ಹರಿಸಿದ್ದಾಳೆ ಅಂತ ಅರ್ಥ. ಆದಷ್ಟು ಬೇಗ ಹೊಸ ಕೆಲಸ ಆರಂಭಿಸ್ರಿ. ಹಾಗೆ ಹಣವನ್ನು ಸಂಪಾದಿಸುವಿರಿ. ಮನೆಯಲ್ಲಿನ ಆರ್ಥಿಕ ಕಷ್ಟಗಳು ದೂರ ಆಗೋ ಸೂಚನೆ ಕೂಡ ಹೌದು. ಹಾಗೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸಲು ಬಂದಿದ್ದಾಳೆ ಅನ್ನುವ ಸೂಚನೆ ಕೂಡ ಹೌದು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ಹೊಸದನ್ನು ತಿಳಿತಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ.